शुद्धानन्दोर संविद्युतिबलबहुलौदार्यवीर्यादिदेकम् चिन्ता सन्तापलेपोद्भवमुखिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दामितममलमलं ब्रह्मविदान्तविद्यम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये जलज्येष्ठनिभाकारं जगदीशपदाश्रयम् जगतीतलविख्यातं जगन्नाथगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಜಗನ್ನಾಥದಾಸರ ಆರಾಧನೆ ಹಾಗೂ ಶ್ರೀನಿವಾಸನ ಕೈಂಕರ್ಯ ಶ್ರೀನಿವಾಸನ ರಥೋತ್ಸವ ಪೂಜೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲ ದೇವರಿಗೆ ಪ್ರೀತಿ ಆಗುವಂತೆ ಯಾವಾಗ ಆಗ್ತದೆ? ನಾವು ಮಾಡುವಂತಹ ಕಾಯಿಕಗಳು, ನಾವು ಮಾಡುವ ಈ ಕರ್ಮಗಳೆಲ್ಲ ದೇವರಿಗೆ ಪ್ರೀತಿ ಆಗುವ ಹಾಗೆ ಯಾವಾಗ ಆಗ್ತದೆ? ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಮಾಡುವ ಎಲ್ಲ ಕರ್ಮಗಳು ದೇವರಿಗೆ ಪ್ರೀತಿ ಆಗುವಾಗ ಆಗಬೇಕಾದ್ರೆ ಜ್ಞಾನ ಕಾರ್ಯದಲ್ಲಿ ಮುಗಿಸು ಅಂತ ಹೇಳ್ತಾರೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೇ ಪಾರ್ಥ, ಅರ್ಜುನ, ನೀನೆಲ್ಲ ಮಾಡಿದ್ದಿ ಅದು ದೇವರಿಗೆ ಪ್ರೀತಿಯಾಗಿ ದೇವರಿಗೆ ಸಮರ್ಪಣೆ ಆಗಬೇಕಾದ್ರೆ ಜ್ಞಾನ ಕಾರ್ಯ, ಜ್ಞಾನ ಚೆನ್ನಾಗಿ ಸಂಪಾದನೆ ಮಾಡಿ ಇದು ಭಗವಂತ ಮಾಡಿಸಿದ್ದು ಅಂತ ಹೇಳಿಬಿಟ್ರೆ ಅದು ದೇವರಿಗೆ ಸಮರ್ಪಣೆ ಆಗ್ತಾರೆ. ಕರ್ಮಗಳನ್ನು ಮಾಡೋದು ಒಂದು, ಮಾಡಿದ್ದನ್ನೆಲ್ಲ ಭಗವಂತನ ಪ್ರೀತಿಗಾಗಿ ಸಮರ್ಪಿಸೋದು ಮತ್ತೊಂದು. ಭಾಗವತ ಈ ಸಂದರ್ಭದಲ್ಲಿ ಶ್ರವಣ ಮಾಡಬೇಕು. ಭಾಗವತದ 11ನೇ ಸ್ಕಂಧದಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಕರಭಾಜನ, ಆವಿರ್ಭೋತ್ರ, ದ್ರಮಿಲ ಅಂತ 9 ಜನ ಜ್ಞಾನಿಗಳ ಉಪದೇಶದ ಬಗ್ಗೆ ವಿವರಣೆ ಮಾಡ್ತಾರೆ. ಅದರಲ್ಲಿ ಕವಿ ಎನ್ನುವಂತಹ ಜ್ಞಾನಿಗಳು, ಹರಿ ಎನ್ನುವ ಜ್ಞಾನಿಗಳು ಭಾಗವತ ಧರ್ಮಗಳನ್ನು ಹೇಳ್ತಾ ಈ ಮಾತನ್ನು ಹೇಳಿದ್ದಾರೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಸಾಮಾನ್ಯವಾಗಿ ನಾವು ಹೇಳುವಾಗ ವ್ಯತ್ಯಾಸ ಮಾಡಬೇಕು. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ನಾವು ಹೇಳ್ತೇವೆ. ಆದರೆ ಭಾಗವತದಲ್ಲಿ ಈ ಶ್ಲೋಕ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್ ಅಂತ ಮುಕ್ತಾಯಗೊಂಡಿದೆ. ತಪ್ಪೇನಿಲ್ಲ, ನಾವು ಸಮರ್ಪಣೆ ಮಾಡುವಾಗ ಕರೋಮಿ ಅಂತ ಮಾಡಬೇಕು. ಭಾಗವತ ಧರ್ಮಗಳನ್ನು ವಿಮರ್ಶಿಸಿ ವಿವರಣೆ ಕೊಡುವಾಗ ಹಾಗೆ ಹೇಳಿದ್ದಾರೆ. ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ನಮ್ಮಿಂದ ಕರ್ಮಗಳು ನಡೀತಾರೆ. ನಾವು ಸ್ವತಂತ್ರವಾಗಿ ನಡೆಸೋದಲ್ಲ. ಕರ್ಮಗಳು ಒಳಗಿದ್ದು ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಿ ನಡೆಸ್ತಾರೆ. ಹಾಗಾಗಿ ಅವರ ಪ್ರೇರಣೆಯಂತೆ ನಡೆದುದರಿಂದ ಅವರನ್ನು ಸ್ಮರಣೆ ಮಾಡಿ ದೇವರಿಗೆ ಕರ್ಮ ಸಮರ್ಪಣೆ ಮಾಡಬೇಕು.
ಹಾಗೆಯೇ ನಮ್ಮಿಂದ ಕರ್ಮ ನಡೆದಿದೆ ಅಂದ್ರೆ ಅರ್ಥ ನಿಮಿತ್ತ ಅಷ್ಟೇ. ಒಳಗಡೆ ಬಿಂಬರೂಪನಾಗಿ ಶ್ರೀಹರಿನೇ ಕರ್ಮಗಳನ್ನು ನಡೆಸ್ತಾನೆ. ಆ ಬಿಂಬನ ಸ್ಮರಣೆ ಇಲ್ಲದೆ ಕರ್ಮ ಸಮರ್ಪಣೆ ಮಾಡಬಾರ್ದು. ಬಿಂಬ ಚಲಿಸಿದರೆ ಅನ್ನುವ ಮಾತಿನಲ್ಲಿ ದಾಸರು ಅದನ್ನು ಸ್ಪಷ್ಟ ಹೇಳ್ತಾರೆ. ಹಾಗಾಗಿ ಒಳಗಿದ್ದು ಬಿಂಬರೂಪಿ ಭಗವಂತ ಇದನ್ನು ನಡೆಸಿದ ಅಂತ ಅವನ ಸ್ಮರಣೆ ಮಾಡಬೇಕು, ಸಮರ್ಪಣೆ ಮಾಡುವಾಗ. ತತ್ವಾಭಿಮಾನಿಗಳ ಸ್ಮರಣೆ ಆಗಬೇಕು, ಬಿಂಬರೂಪಿ ಭಗವಂತನ ಸ್ಮರಣೆ ಆಗಬೇಕು. ಇದಕ್ಕಿಂತಲೂ ವಿಶೇಷ ಅಂದರೆ ಆ ಬಿಂಬರೂಪಿ ಪರಮಾತ್ಮ ಮುಖ್ಯ ಪ್ರಾಣನ ಮೂಲಕವಾಗಿ ನಮ್ಮನ್ನು ಪ್ರೇರಣೆ ಮಾಡಿರ್ತಾನೆ. ಹಾಗಾಗಿ ಮುಖ್ಯ ಪ್ರಾಣನನ್ನು ಸ್ಮರಣೆ ಮಾಡಬೇಕು. ಸರ್ವಕರ್ಮ ಪ್ರೇರಕೇನ ಸರ್ವಕರ್ಮೋದ್ಬೋಧಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಅಂತ ಮಂತ್ರಾಲಯ ಗುರುಸಾರ್ವಭೌಮರು. ಮಾಡುವ ಕರ್ಮಗಳ ಸಿದ್ಧಿ, ಮಾಡುವ ಕರ್ಮಗಳಲ್ಲಿ ಶುದ್ಧಿ, ಮಾಡುವ ಕರ್ಮಗಳಿಗೆ ಹಿನ್ನೆಲೆಯಲ್ಲಿ ಪ್ರೇರಣೆ ಎಲ್ಲ ಮಾಡುವ ಮುಖ್ಯ ಪ್ರಾಣಿ. ಸಿದ್ಧಿಪ್ರದೇನ ಶುದ್ಧಿಪ್ರದೇನ ಪ್ರೇರಕೇನ ಅಂತಂದಿದ್ದಾರೆ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ, ಇವರಿಬ್ಬರನ್ನು ಪ್ರೇರಣೆ ಮಾಡುವವನು ಒಳಗಿರುವ ಬಿಂಬರೂಪಿ ಭಗವಂತ. ಈ ಸ್ಮರಣೆ ಇಲ್ಲದೆ ಯಾವ ಕರ್ಮವೂ ಮಾಡಬಾರದು. ಇದು ನೈಜವಾದ ಪ್ರಮೇಯ. ಈ ಪ್ರಮೇಯವನ್ನು ಅನುಸರಿಸಿ ಯಾರು ದಿನನಿತ್ಯ ಮಾಡ್ತಾರೆ ಅವರೇ ಭಾಗವತೋತ್ತಮರು ಅಂತ ಕರೆಸ್ಕೊಳ್ತಾರೆ. ಭಾಗವತೋತ್ತಮರು, ಭಾಗವತ ಮಧ್ಯಮರು, ಭಾಗವತ ಪ್ರಾಕೃತರು ಅಂತ 3 ಥರ ಇದ್ದಾರೆ. ಪ್ರಾಕೃತರಿಗೆ ಇಷ್ಟೊಂದು ಅನುಸಂಧಾನ ಬರೋದು ಕಠಿಣ. ಅಲ್ಲಲ್ಲಿರುವ ಪ್ರಕೃತಿ ಅಂದರೆ ಪ್ರತಿಮೆಗಳು, ಆ ಪ್ರತಿಮೆಯಲ್ಲಿ ಭಗವಂತನಿದ್ದಾನೆ ಅಂತ ಇಷ್ಟು ಸಾಮಾನ್ಯ ತಿಳುವಳಿಕೆ ಇಟ್ಟುಕೊಂಡು ಒಂದಿಷ್ಟು ಹರಿಕಥಾ ಶ್ರವಣ ಮಾಡಿ ಶ್ರದ್ಧೆಯಿಂದ ದೇವರ ಪೂಜೆ ಮಾಡ್ತಿರ್ತಾರೆ. ಅದು ಭಾಗವತ ಪ್ರಾಕೃತರು. ಭಾಗವತ ಉತ್ತಮರು ಅಂತ ಯಾವಾಗ ಅನಿಸ್ಕೊಳ್ತಾರೆ? ಸರ್ವತ್ರ ಆತ್ಮೇಶ್ವರಾನ್ವೀಕ್ಷ, ಎಲ್ಲೆಡೆಯಲ್ಲಿ ಭಗವಂತನಿದ್ದಾನೆ ಅನ್ನೋ ಅನುಸಂಧಾನ ಬಂದು ಆ ಭಗವಂತನೇ ನನ್ನ ಹೃದಯದಲ್ಲಿ ಬಿಂಬನಾಗಿದ್ದಾನೆ ಅಂತ ತಿಳಿಬೇಕಂತ. ಆವಾಗ ಅವರು ಭಾಗವತೋತ್ತಮರು ಅಂತ ಕರೆಸ್ಕೊಳ್ತಾರೆ. ನ ಚಲತಿ ಭಗವತ್ಪದಾರವಿಂದ ಕ್ಷಣ ನಿಮಿಷಾರ್ಧಮಪಿ ಸ್ಮ ಭಾಗವತ ಪ್ರಧಾನ. ಒಂದು ಅರ್ಧ ಕ್ಷಣವೂ ಕೂಡ ಭಗವಂತನ ಪಾದಾರವಿಂದಗಳ ಸ್ಮರಣೆಯಿಂದ ವಿಮುಖರಾಗಬಾರದು. ಒಂದು ಅರ್ಧ ಕ್ಷಣ. ಹಾಗೆ ಯಾರಿರ್ತಾರೋ ಅವರನ್ನ ಭಾಗವತೋತ್ತಮರು ಅಂತ ತಿಳಿ ಅಂತ ಹೇಳ್ತಾರೆ. ಇಂಥ ಭಾಗವತೋತ್ತಮರನ್ನ ನಾವು ಸ್ಫೂರ್ತಿಯಾಗಿ ಇಟ್ಕೊಳ್ಬೇಕು. ಒಂದು ಅರ್ಧ ಕ್ಷಣ ದೇವರ ಸ್ಮರಣೆಯಿಂದ ವಿಮುಖರಾಗಲಾರದು. ಅವರೊಟ್ಟಿಗೆ ನಮಗೇನಾದರೂ ಸ್ವಲ್ಪ ಹೊತ್ತು ಸಮಯ ಕಳೆಯುವ ಅವಕಾಶ ಸಿಕ್ಬಿಟ್ರೆ ನಾವು ಉದ್ಧಾರ ಆದ್ವಿ ಅಂತ ಅರ್ಥ. ಅದು ಅಂಥವ್ರು ಬೇಕು. ನ ಭಜತಿ ಕುಮನೀಷಿಣಾಂ ಸಯುಜ್ಯ ಹರಿರಥನಾತ್ಮ ಜನಪ್ರಿಯೋ ರಸಜ್ಞಾ. ನೋಡಿ ಎಂಥ ಮಾತು ಹೇಳಿದೆ ಭಾಗವತ. ಕುಮನೀಷಿಣಾಂ ಯುಜ್ಯ ನ ಭಜತಿ. ದುರ್ಬುದ್ಧಿಯಿಂದ ದೇವರ ಪೂಜೆ ಮಾಡಿದರೆ, ದೇವರಿಗೆ ಕರ್ಮ ಮಾಡಿ ಸಮರ್ಪಿಸಿದರೆ ನವಜತಿ ಬೇಡ ಅಂತಾನಂತೆ. ಯಾಕೆ ಸುಮ್ಮನೆ ಶ್ರಮ ಮಾಡಿಕೊಂಡು ದುರ್ಬುದ್ಧಿಯಿಂದ ನಾನೇ ಮಾಡಿದೆ ಅಂತ ಅಹಂಕಾರ ಪಟ್ಕೊಂಡು ಮಾಡ್ತಿದ್ದಿ, ದೂರ ಸರಿಸ್ಬಿಡು, ಬೇಡ ಇದು ಅಂತಾನಂತೆ. ನವಜತಿ ಕುಮನೀಷಿಣ ಸೈಜ್ಯ. ಮತ್ತೆ ಯಾರು ಮಾಡಿದ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ, ಯಾವುದನ್ನು ಸ್ವೀಕರಿಸ್ತಾನೆ, ಯಾವುದನ್ನು ಹೇಟ್ ಮಾಡ್ತಾನೆ. ನಾವು ತುಂಬ ಹೇಟ್ ಮಾಡ್ತೀವಿ, ಬಹಳ ಕೆಲವು ವ್ಯಕ್ತಿಗಳನ್ನು ಹೇಟ್ ಮಾಡ್ತೀವಿ, ಕೆಲವರು ಮಾಡಿದ ಕೆಲಸವನ್ನು ಹೇಟ್ ಮಾಡ್ತೀವಿ, ಅಡಿಗೆಯನ್ನು ಹೇಟ್ ಮಾಡ್ತೀವಿ, ಬಟ್ಟೆಯನ್ನು ಹೇಟ್ ಮಾಡ್ತೀವಿ. ಹಾಗೆ ದೇವರು ಹೇಟ್ ಮಾಡ್ತಾನಂತ. ಯಾರನ್ನ ಅಂದರೆ ಕುಮನೀಷಿಣ ಸಯುಜ್ಯ ನ ಭಜತಿ. ದುರ್ಬುದ್ಧಿಯಿಂದ ಯಾರು ಮಾಡ್ತಾರೆ, ನಾನು ಮಾಡಿದೆ ಅನ್ನೋ ಅಹಂಕಾರದಿಂದ ಯಾರು ಮಾಡ್ತಾರೆ, ಫಲದ ಆಸೆಯಿಂದ ಯಾರು ಮಾಡ್ತಾರೆ, ನಾನು ಪೂಜೆ ಮಾಡಿದ್ರೆ ದೇವರಿಗೆ ಇನ್ಯಾರು ಮಾಡೋರು ಅಂತ ಯಾರು ಮಾಡ್ತಾರೆ, ಅಂಥವ್ರನ್ನೆಲ್ಲ ಪೂಜೆ ಸರಿಸ್ಬಿಡ್ತಾರೆ. ಬೇಡಪ್ಪ ಮಾರಾಯ, ನೀನು ಬೇಡ, ನಿನ್ನ ಪೂಜೆ ಬೇಡ, ನಿನ್ನ ಗಂಧ ಬೇಡ, ನಿನ್ನ ಅಕ್ಷತೆ ಬೇಡ ಅಂತ. ಮತ್ತೆ ಯಾರನ್ನ ಪ್ರೀತಿಸ್ತಾನೆ ಭಗವಂತ? ಭಾಗವತ ಹೇಳ್ತದೆ, ಹರಿರಥನಾತ್ಮ ಜನಪ್ರಿಯೋ ರಸಜ್ಞ. ಅಧನಾತ್ಮ ಜನಪ್ರಿಯ ಅಂತ ದೇವರಿಗೆ ಒಂದು ಒಳ್ಳೆ ಬಿರುದು ಭಾಗವತ ಕೊಟ್ಟದ್ದು. ಅವರವರಿಗೆ ಒಂದೊಂದು ಪ್ರಶಸ್ತಿ ಕೊಟ್ಟಿರ್ತಾರಲ್ಲ,
ಕೊಡದೇ ಇದ್ರೆ ಇವರೇ ಹುಟ್ಟಿದಬ್ಬಕ್ಕೆ ಹಾಕಿಸ್ಕೊಳ್ತಾರೆ ಪೇಪರ್ನಲ್ಲಿ, ದಾನಶೂರ ಕರ್ಣ ಅಂತ, ಬಡವರ ಬಂಧು ಇವರೇ ಹಾಕಿಸ್ಕೊಂಡಿರ್ತಾರೆ. ಭಗವಂತನಿಗೆ ಹಾಗಿಲ್ಲ. ಅಧನಾತ್ಮ ಜನಪ್ರಿಯ ಅಂತ ದೇವರಿಗೆ ಹೆಸರು ಭಾಗವತದಲ್ಲಿ ಬಂತು. ಅಧನ ಆತ್ಮ ಜನಪ್ರಿಯ, ಅವರನ್ನು ಪ್ರೀತಿಸ್ತಾನೆ. ಏನು ಅಧನಾತ್ಮ ಜನ ಅಂದ್ರೆ? ಧನ ಅಂದ್ರೆ ಸಂಪತ್ತು, ಅಧನ ಅಂದ್ರೆ ಸಂಪತ್ತಿಲ್ಲದೆ ಇರುವ ಬಡವ. ಎಷ್ಟೇ ಬಡವನಾದರೂ ಆತ್ಮಜನ, ನನ್ನೊಳಗೆ ಭಗವಂತ ಇದ್ದಾನೆ, ರಕ್ಷಣೆ ಮಾಡ್ತಾನೆ ಅಂತ ಯಾರು ಅನ್ಕೊಳ್ತಿರ್ತಾರೋ ಅವರನ್ನು ದೇವರು ಪ್ರೀತಿಸ್ತಾನೆ. ಧನಾತ್ಮ ಜನರನ್ನು ಪ್ರೀತಿಸಲ್ಲ ದೇವರು, ಅಧನಾತ್ಮ ಜನರನ್ನು ಪ್ರೀತಿಸ್ತಾನೆ ಅಂತ ಹೇಳ್ಬಿಟ್ಟಿದೆ ಭಾಗವತ. ಬಹಳ ಅರ್ಥಗರ್ಭಿತವಾದ ಮಾತು. ಹರಿರಧನಾತ್ಮ ಜನಪ್ರಿಯೋ ರಸಜ್ಞ. ದೇವರು ಜನಪ್ರಿಯ, ಆತ್ಮ ಜನಪ್ರಿಯ, ಅಧನಾತ್ಮ ಜನಪ್ರಿಯ ಅಂತಿದ್ದಾರೆ. ಇದನ್ನು ಅರ್ಥೈಸಿಕೊಂಡು ಮನುಷ್ಯ ಯಾರಿವರು ಅಂತ ಪತ್ತೆ ಹಚ್ಚಬೇಕು. ದೇವರೇ ಕಳಿಸ್ತಿರ್ತಾನಂತ ಅಂಥವರನ್ನ, ಸಜ್ಜನರು ಉದ್ಧಾರ ಆಗಲಿಕ್ಕೆ ಅಂತ. ಆ ಸಾಲಿನಲ್ಲಿ ಅನೇಕ ಸಜ್ಜನರು ಭೂಮಿಗೆ ಬಂದು ಅವರವರ ಸಮಯದಲ್ಲಿ ಅನೇಕ ವಿಮುಖರಾದವರನ್ನ, ಧರ್ಮದಿಂದ ದೇವರಿಂದ ವಿಮುಖರಾದವರನ್ನ ಸರಿದಾರಿಗೆ ಕರ್ಕೊಂಡು ಬಂದರು. ಅಂಥ ಮಹಾತ್ಮರ ಸಜ್ಜನರ ಸಾಲಿನಲ್ಲಿ ಬಂದವರೇ ಜಗನ್ನಾಥ ದಾಸರು ಅಂತ ನಾವು ಚಿಂತನೆ ಮಾಡಬೇಕು. ಅವರು ಅಧನಾತ್ಮ ಜನ, ಅವರನ್ನ ಭಗವಂತ ಬಹಳ ಪ್ರೀತಿಸ್ತಾನೆ. ಅವರನ್ನ ಸಲ್ಹಾದ ಅಂತ ನಾವು ತಿಳಿತೇವೆ. ನೋಡಿ, ಪ್ರಹ್ಲಾದ ಮಂತ್ರಾಲಯ ರಾಯರಾದರೆ ಸಲ್ಹಾದ ಜಗನ್ನಾಥ ದಾಸರಾದ. ಹೇಗೆ ಹೇಳ್ತೀರಿ ಸಲ್ಹಾದ ಅಂತ ಬಹಳ ಜನ ಕೇಳ್ತಿರ್ತಾರೆ. ಮೊದಲನೇ ಮಂಗಳ ಶ್ಲೋಕದಲ್ಲಿ ಹೇಳುವಾಗಲೇ ಹರಿಕಥಾಮೃತ ಸಾರದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ನಾರಸಿಂಹನೇ ನಮಿಪೆ ಕರುಣಿಪು ನಮಗೆ ಮಂಗಲವಾ. ಇವರಿಗೆ ಯಾವಾಗ ನರಸಿಂಹದೇವರು ಕಂಡ್ರು, ಪ್ರಹ್ಲಾದ ಯಾವಾಗ ನರಸಿಂಹನನ್ನು ಕರೆಸಿದ ಕಂಬದಿಂದ, ಹಿಂದೆ ಸಲ್ಹಾದರಾಗಿ ಇವರು ನಿಂತಿದ್ರಂತೆ. ಹಾಗಾಗಿ ನರಸಿಂಹನನ್ನು ಬರೀ ಪ್ರಹ್ಲಾದ ನೋಡಿದ್ದಲ್ಲ, ಸಲ್ಹಾದನು ನೋಡಿದ ತಮ್ಮ. ಹಾಗಾಗಿ ಅವರು ನನಗೆ ಮೊದಲು ದರ್ಶನ ಕೊಟ್ಟದ್ದು ನನ್ನ ಅಣ್ಣನ ನಿಮಿತ್ತ ಮಾಡಿಕೊಂಡು ನೃಸಿಂಹ ಆದ ಕಾರಣ ನಾರಸಿಂಹನೇ ನಮಗೆ ಕರುಣಿಪು ನಮಗೆ ಮಂಗಲವ ಅಂತ ಆ ನರಸಿಂಹ ರೂಪಿ ಭಗವಂತನನ್ನು ಸ್ತೋತ್ರ ಮಾಡಿದರು. ಲೋಕದಲ್ಲಿ ಮಹಾತ್ಮರಾದವರು ಭೂಮಿಗೆ ಅವತಾರ ಮಾಡಿದಾಗ ಎರಡು ಪ್ರಮುಖವಾಗಿ ಅವರಿಗೆ ಕಾರ್ಯ ಇರ್ತದೆ. ಅವರದ್ದೇ ಆದಂಥ ಒಂದಿಷ್ಟು ಕರ್ಮಗಳಿರ್ತವೆ, ಅದನ್ನು ಅನುಭವಿಸೋದು ಒಂದು. ಮಹಾತ್ಮರ ಕರ್ಮಾನುಭವದ ವಿಶೇಷತೆ ಏನು ಅಂದರೆ, ಭಗವಂತನ ಆದೇಶದಂತೆ ದೇವರಿಂದ ವಿಮುಖರಾದವರನ್ನೆಲ್ಲ ದೇವರ ಕಡೆಗೆ ಮುಖ ಮಾಡಿಸೋದಂತೆ. ಇದು ಅವರು ಎರಡನೇ. ಈ ಎರಡೂ ಕಾರ್ಯವನ್ನ ಯಾರು ಚೊಕ್ಕಾಗಿ ಮಾಡ್ತಾರೆ ದೇವರವರನ್ನ ಪ್ರೀತಿಸ್ತಾನಂತ. ಅದಕ್ಕೆ ಅಧನಾತ್ಮ ಜನಪ್ರಿಯ ಅಂತ ಕರೀತಾರೆ. ಜಗನ್ನಾಥದಾಸರು ಭೂಮಿಯಲ್ಲಿ ಅವತಾರ ಮಾಡಿ ಬಂದು ಅವರು ಮಾಡಿದ ಕಾರ್ಯಗಳೇನು, ಮಧ್ವ ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ಸಾರವತ್ತಾಗಿ ಒಂದೊಂದೇ ದೃಷ್ಟಾಂತಗಳ ಮೂಲಕ ನಮಗೆಲ್ಲ ಪ್ರಚುರಪಡಿಸಿ ತಿಳಿಪಡಿಸಿ ಭಾಮಿನಿ ಷಟ್ಪದಿಯ ಮೂಲಕವಾಗಿ ಸಜ್ಜನರ ಸಮುದಾಯವನ್ನ ಈ ದಾರಿಗೆ ಬರ್ರಿ ಅಂತ ಕರೆದಂತೆ. ಇದೇ ಜಗನ್ನಾಥದಾಸರ ವಿಶೇಷತೆ. ಎಂಥ ಅದ್ಭುತ ಗ್ರಂಥ ಜಗನ್ನಾಥದಾಸರ ಹರಿಕಥಾಮೃತ ಸಾರ. ಮಧ್ವ ಸಿದ್ಧಾಂತದ ಎಂಥೆಂಥ ಪ್ರಮೇಯಗಳನ್ನ ಅವರು ಕನ್ನಡದ ಭಾಷೆ ಅಂತ ಅನಿಸಿದರೂ ಅಲ್ಲೇ ಅದನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಮಂಗಳಾಚರಣ ಸಂಧಿ ಇರಬಹುದು, ನಾಂದಿ ಸಂಧಿ, ಕರುಣಾ ಸಂಧಿ, ವ್ಯಾಪ್ತಿ ಸಂಧಿ, ಭೋಜನ ಸಂಧಿ, ವಿಭೂತಿ ಸಂಧಿ, ಎಲ್ಲ ಸಂಧಿಗಳಲ್ಲಿ ಒಂದೊಂದೊಂದೊಂದು ಮಹತ್ವವನ್ನು ಕೊಡ್ತಾರೆ. ಇದೆಲ್ಲ ಎಲ್ಲಿರುವ ಪ್ರಮೇಯ? ಒಂದು ಭಾಗವತ, ಇನ್ನೊಂದು ಭಗವದ್ಗೀತೆ, ಇನ್ನು ಕೆಲವು ವಿಷ್ಣು ರಹಸ್ಯ, ಇನ್ನು ಕೆಲವು ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ, ಉಪನಿಷತ್ತು ಭಾಷ್ಯ, ಅವುಗಳಲ್ಲಿರುವ ಪ್ರಮೇಯಗಳನ್ನೆಲ್ಲ ಸಂಗ್ರಹಿಸಿ ಹರಿಕಥಾಮೃತ ಸಾರದಲ್ಲಿ ಕೊಡ್ತಾರೆ. ಅವರ ಶ್ಲೋಕಗಳನ್ನು ಒಂದೊಂದನ್ನು ನೀವು ನೋಡುವಾಗಲೂ ಕೂಡ ಪುರಾಣಗಳ ನೆನಪಿಗೆ ಬರಬೇಕು. ನೋಡಿ, ಅವರ ಶ್ಲೋಕಗಳು ಹೇಗಿರ್ತಾವೆ, ಪದ್ಯಗಳು.
ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟವೆನ್ನಲಿ ಭರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಮುರಿದ ನಗಿತದನು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇದು ಜಗನ್ನಾಥದಾಸರ ವಾಣಿ. ಇದರಲ್ಲಿ ಹೇಳ್ತಿರೋ ವಿಷಯಗಳು ಏನು ಅಂತ ಮೇಲ್ನೋಟಕ್ಕೆ ಅರ್ಥ ಆಗ್ತದೆ. ಕೊಟ್ಟದನು ಕೈಗೊಂಬ ಅರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಪಾಯಿಂಟ್ ಔಟ್ ಮಾಡಬೇಕು. ನಾವೇನೋ ಪೂಜೆ ಮಾಡ್ತೇವೆ, ತುಳಸಿ ಏರಿಸ್ತೇವೆ, ಗಂಧ ಏರಿಸ್ತೇವೆ, ನೈವೇದ್ಯಕ್ಕೆ ಅಂತ ಸಮರ್ಪಣೆ ಮಾಡ್ತೇವೆ. ನಮಗೇನೋ ಆತಂಕ ಮನಸ್ಸಿನೊಳಗೆ, ನಾವು ಕೊಟ್ಟು ತಗೊಂಡೋ ಇಲ್ಲೋ, ಅವನಿಗೆ ಅದು ಹಿಡಿಸ್ತೋ ಇಲ್ಲೋ, ಇದೊಂದು ಆತಂಕ ಮನುಷ್ಯನಿಗೆ ಯಾವಾಗಲೂ ಇತ್ತು. ಈ ಪ್ರವಚನ ನಡೀತಾ ಇದೆ, ಇದನ್ನು ದೇವರು ಕೇಳ್ತಾ ಇದ್ದಾನೋ ಇಲ್ಲೋ, ಈ ಆತಂಕ ಹ್ಯಾಕ್ ಪರಿಹಾರ ಮಾಡಬೇಕು? ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಯಾರು ಸಂಶಯ ಪಡಬೇಡ್ರಿ ಭಕ್ತರಾದವರು, ಕೊಟ್ಟದನ್ನು ಕೈಗೊಂಬ, ನೀವೇನು ಕೊಡ್ತೀರಿ ಇಸಿಕೊಳ್ತಾನೆ ಅಂತಂದ್ರು. ದೇವರು ನಮ್ಮನ್ನು ಇಸಿಕೊಳ್ಬೇಕಾದ್ರೆ ನಮ್ಮ ಜೊತೆಗೆ ಇರಬೇಕಲ್ಲ. ಎಲ್ಲೋ ಇದ್ದಾನೆ, ನಾವೆಲ್ಲೋ ಇದ್ದೇವೆ ಅಂದ್ರೆ ನಾವು ಕೊಟ್ಟದ್ದನ್ನು ಇಸಿಕೊಳ್ಳಿಕ್ಕೆ ಸಾಧ್ಯ? ಅವನು ಬಹಳ ದೂರದಲ್ಲಿ ಇರ್ತಾನೆ, ನಮಗೆ ಅವನು ದೂರ, ನಾವು ಅವನಿಗೆ ದೂರ ಅಂತ ಆದ್ರೆ ನಾವು ಕೊಟ್ಟದ್ದನ್ನು ಹೇಗೆ ಇಸ್ಕೊಳ್ತಾನೆ? ತಕ್ಷಣ ಹೇಳಿದರು, ದೂರ ಇದ್ದಾನೆ ಅಂತ ಭಾವಿಸಬೇಡಿ, ಅರಕ್ಷಣ ತನ್ನವರ ಬಿಟ್ಟಗಲ ಅಂತ. ಬಿಂಬರೂಪಿಯಾಗಿ ಶ್ರೀಹರಿ ನಮ್ಮೊಳಗೆ ಇದ್ದಾನೆ ಅಂದ ಮೇಲೆ ಅರ್ಧ ಕ್ಷಣ ನಿಮ್ಮನ್ನಂತೂ ಅವನು ಬಿಡಲ್ಲ. ನೀವು ಬೇಕಾದ್ರೆ ಮರ್ತಿರ್ಬೋದು, ಅವ ನಿಮ್ಮನ್ನು ಮರ್ತಿರಲ್ಲ, ಬಿಟ್ಟಿರಲ್ಲ ಅಂತ. ಹಾಗಾದ್ರೆ ಕೊಟ್ಟದ್ದನ್ನು ಇಸಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅಸಂಭಾವಿತ ಏನಲ್ಲ. ನಾವು ಕೊಟ್ಟದ್ದನ್ನು ಇಸಿಕೊಳ್ಳದೆ ಇರೋ ಹಾಗೆ ಯಾರಿಗೆ ಆಗ್ತದೆ? ನಮಗಿಂತ ದೂರದಲ್ಲಿ ಇರ್ತಾರೆ, ಬತ್ತೆಂತೇಳಿ ಎಂತಿರ್ತಾರೆ, ಅಂಥವ್ರಿಗೆ ಕೊಟ್ಟರೆ ಇಸಿಕೊಳ್ಳೋದು ಕಠಿಣ ಆಗ್ತದೆ. ದೇವರು ಹಾಗಲ್ಲ, ಕೊಟ್ಟದ್ದನ್ನು ಇಸಿಕೊಳ್ತಾನೆ, ದೂರದಲ್ಲಿಲ್ಲ ಹತ್ತದಲ್ಲಿದ್ದಾನೆ. ತದ್ದೂರೇ ತದ್ವಂತಿಗೆ ಉಪನಿಷತ್ತಿನ ಸಾರ. ದುರಿತಗಳ ಅಟ್ಟುವನು ಮೂರನೇ ಅಂಶ. ಮನುಷ್ಯ ತನ್ನ ಪ್ರಯತ್ನದಿಂದಲೇ ಎಷ್ಟೋ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀನಿ ಅಂತ ಹೋಗ್ತಾನೆ. ಆಗಲ್ಲ, ಬಹಳ ಪ್ರಯಾಸ ಇದೆ. ಭಗವಂತನ ಮೇಲೆ ವಿಶ್ವಾಸ ಇಟ್ಟರೆ ತನ್ನ ಭಕ್ತರ ದುರಿತಗಳನ್ನು ದೇವರು ದೂರ ಮಾಡಿಬಿಡ್ತಾನೆ. ಎಂಥ ಸಮಸ್ಯೆನೇ ಇರಲಿ, ಅದಕ್ಕೆ ದುರಿತಗಳನ್ನು ದೂರ ಮಾಡ್ತಾನೆ. ಈ ಮೂರು ಅಂಶಗಳನ್ನ ಒಳಗೊಂಡು ಈ ಶ್ಲೋಕವನ್ನು ಹೇಳದಿದ್ದಾರೆ ದಾಸರಾಯರು. ಕೊಟ್ಟದ್ದನ್ನು ಇಸಿಕೊಳ್ತಾನೆ, ಅರ್ಧ ಕ್ಷಣ ನಮ್ಮನ್ನು ಬಿಟ್ಟಿರಲ್ಲ, ಭಕ್ತರ ದುರಿತಗಳು ಎಷ್ಟೇ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡ್ತಾನೆ. ಈ ಮೂರು ಅಂಶವನ್ನ ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡಿ ಈ ಪ್ರಮೇಯವನ್ನು ಸ್ಥಿರಪಡಿಸ್ತಾರೆ. ಈ ಪ್ರಮೇಯ ಸ್ಥಿರಪಡಿಸುವಾಗ ಇಲ್ಲಿ ಕೊಟ್ಟಂತಹ ಉದಾಹರಣೆ ಏನು? ಕೊಟ್ಟದ್ದನ್ನು ಇಸಿಕೊಳ್ತಾನೆ ಅನ್ನಲಿಕ್ಕೆ ಒಂದು ಉದಾಹರಣೆ ಬೇಕು. ಅರ್ಧ ಕ್ಷಣ ನಮ್ಮನ್ನು ಬಿಟ್ಟಿರಲ್ಲ ಅನ್ನಲಿಕ್ಕೆ ಉದಾಹರಣೆ ಬೇಕು. ನಮ್ಮ ದುರಿತಗಳನ್ನು ದೂರ ಮಾಡ್ತಾನೆ ಅನ್ನಲಿಕ್ಕೂ ಉದಾಹರಣೆ ಬೇಕು. ಬೇಗ ಅರ್ಥ ಆಗ್ತದೆ. ಅದಕ್ಕೆ ಮುಂದಿನ ಪದಗಳು ಆ ವಿಷಯವನ್ನು ಹೇಳ್ತಾರೆ. ದುರಿತಾರಣ್ಯ ಪಾವಕನು ಬೆಟ್ಟವೆನ್ನಲಿ ಭರಿಸಿದವರಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಮುರಿದ ಇತರನು. ದೇವತೆಗಳೆಲ್ಲ ಅಮೃತ ಬೇಕು ಅಂತ ಸಮುದ್ರ ಮಥನ ಮಾಡ್ತಾ ಇತ್ತು. ಮಥಿಸುವಾಗ ಅಮೃತ ಏನೋ ಬರಬೇಕಿತ್ತು, ಆದರೆ ಮಥನ ಮಾಡಲಿಕ್ಕೆ ಕಡುಗೋಲು ಬೇಕು ಅಂತ ಆಯ್ತು. ಮಜ್ಜಿಗೆ ಕಡಿಬೇಕಾದ್ರೆ ಕಡುಗೋಲು ಬೇಕಲ್ಲ. ಅದಕ್ಕೆ ದೇವತೆಗಳಿಗೆಲ್ಲ ಭಗವಂತ ಹೇಳಿದ, ನಿಮ್ಮ ಕೈಯಲ್ಲಿ ತಗೊಂಡು ಬಂದು ಇಡ್ಲಿಕ್ಕೆ ಆಗಲ್ಲ, ಒಂದು ಬೆಟ್ಟ ಇದೆ, ನಾನೇ ಗರುಡನ ಮೇಲೆ ಅದನ್ನು ಇಟ್ಟುಕೊಂಡು ತಂದು ಮಧ್ಯದಲ್ಲಿ ಇಡ್ತೇನಂತೆ ಅಂತ ಬಂಗಾರದ ಬೆಟ್ಟವನ್ನು ಗರುಡನ ಮೇಲೆ ಹೇರಿ ತಾನೇ ತಗೊಂಡು ಬಂದು ಸಮುದ್ರದ ಮಧ್ಯದಲ್ಲಿ ಇಟ್ಟಾರೆ. ಮಥನ ಪ್ರಾರಂಭ ಆಯಿತು. ಆ ಬೆಟ್ಟ ನೀರಿನಲ್ಲಿ ಮುಳುಗಲಿಕ್ಕೆ ಶುರುವಾಯಿತು. ಸಮುದ್ರದಲ್ಲಿ ಮುಳುಗ್ತಿದೆ ಅಂದಾಗ ಎಲ್ಲ ದೇವತೆಗಳು ದೇವರನ್ನ ಬೇಡ್ಕೊಳ್ತಾರೆ. ಬೆಟ್ಟ ಕೆಳಗೆ ಬೀಳ್ತಾ ಇದೆ, ಮುಳುಗ್ತಾ ಇದೆ, ಇನ್ನು ನಾವು ಮಥನ ಮಾಡ್ಲಿಕ್ಕೆ ಆಗಲ್ಲ,
ಅಮೃತ ಹ್ಯಾಕ್ ಬರೋದು ಅಂತ ಕೇಳ್ಕೊಂಡು ಅದಕ್ಕೆ ಭಗವಂತ ಪುನಃ ದೇವತೆಗಳಿಗೆ ಅಭಯ ಕೊಟ್ಟ. ನೀವೆಲ್ಲ ನನ್ನ ಭಕ್ತರು, ನನ್ನ ಮೇಲೆ ವಿಶ್ವಾಸ ಇಟ್ಟು ಮಥನ ಮಾಡ್ತಾ ಇದ್ದೀರಿ, ಅಮೃತ ಬರೋವರೆಗೂ ಈ ಇಡೀ ಬೆಟ್ಟ ನನ್ನ ಬೆನ್ನಿನ ಮೇಲೆ ಇಟ್ಟು ಬಿಡ್ರಿ ಅಂತ. ಯಾರು ಇಟ್ಕೊಳ್ತಾರೆ ಹೇಳಿ? ಇಲ್ಲೇ ಮಠಕ್ಕೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಎಲೆ ಹಿಡಿದಿರ್ರಿ ಬರ್ತೇನೆ ಅಂತಂದ್ರೆ ಎಷ್ಟು ಸೀಟು ಬರ್ತದೆ. ಅಥವಾ ನಮ್ಮ ಬ್ಯಾಗ್ ನಾವು ತೊಡೆ ಮೇಲೆ ಇಟ್ಟು ಒಂದು 5 ನಿಮಿಷ ಬಂದ್ಬಿಡ್ತೇನೆ, ಇಲ್ಲೇ ಬ್ಯಾಗ್ ನೋಡ್ಕೊತಾ ಇರಿ ಅಂದ್ರೆ ಎಷ್ಟು ಸೀಟು ಬರ್ತದೆ. ಅಂಥದ್ದು ಭಗವಂತ ದೇವತೆಗಳಿಂದ ಏನು ಆಗಬೇಕಾಗಿಲ್ಲ, ಅವನಿಗೆ ಒಂದು ಬಿಡಿಗಾಸಿನ ಉಪಯೋಗ ಇಲ್ಲ. ಇಡೀ ಭಾರವಾದ ಬೆಟ್ಟವನ್ನೇ ತಂದು ಬೆನ್ನಿನ ಮೇಲೆ ಹಾಕಿದರೆ ಆಯ್ತು, ಬೆನ್ನಿನ ಮೇಲೆ ಹಾಕ್ರಿ, ನಾನು ಹೊರತೇನೆ, ನಿಮ್ಮ ಅಮೃತ ಬರೋ ತನಕ ನಾನು ಇರ್ತೇನೆ ಅಂತ. ಇದರ ಅರ್ಥ ಏನು? ನೀವು ಕೊಟ್ಟದ್ದನ್ನು ಭಕ್ತಿಯಿಂದ ಕೊಟ್ರೆ ದೇವತೆಗಳು ಬೆಟ್ಟ ಇಟ್ಟರನ್ನೇ ಅದನ್ನು ಸಹಿಸಿದವನು ನೀವು ಕೊಟ್ಟದ್ದನ್ನು ಸಹಿಸದೇ ಇರ್ತಾನ ಅಂತ ಕೇಳ್ತಾನೆ. ಕೊಟ್ಟದ್ದನ್ನು ಇಸಿಕೊಳ್ತಾನೆ, ಹೊರಿಸಿದ್ದನ್ನು ಹೊರತಾನೆ, ಅಂದದ್ದನ್ನು ಅನಿಸ್ಕೊಳ್ತಾನೆ, ಆಡಿದ್ದನ್ನು ಆಡಿಸ್ಕೊಳ್ತಾನೆ. ಇದಕ್ಕೆ ದೇವರಂಥ ಕರುಣಾಸಾಗರ ಮತ್ತೊಬ್ಬ ಇಲ್ಲ ಅಂತ ದಾಸರೇ. ನಮ್ದೇನು ಸಮಸ್ಯೆ ಅಂದ್ರೆ ದೇವರ ಬೆನ್ನಿನ ಮೇಲೆ ಹಾಕ್ಲಿಕ್ಕೆ ಒಲ್ವೇನು, ಕೊಟ್ರೆ ಅಲ್ಲಿ ಕಸ್ಕೊಂಡೇ ಹೋಗ್ಬಿಡ್ತಾನೋ ಏನು, ಕೊಡ್ಲಿಕ್ಕೆ ತಯಾರಿ. ನಮ್ದೆಲ್ಲ ಭಾರ ದೇವರ ಬೆನ್ನಿನ ಮೇಲೆ ಹಾಕಿದ್ವಿ ಎಂದಾದ್ರೂ ನಾವು ಒಂದ್ಸಲಿ ನಮ್ಮನ್ನೇ ನಮ್ಮ ಬಗ್ಗೆ ನಮ್ಮೊಳಗೆ ಇದ್ದು ಆಲೋಚನೆ ಮಾಡಿ ನೋಡೋಣ. ಏನೋ ಮನುಷ್ಯನಿಗೆ ದೇವರ ಬೆನ್ನಿನ ಮೇಲೆ ಹಾಕ್ಲಿಕ್ಕೆ ಅವಿಶ್ವಾಸ, ಭಾರಿ ಅವಿಶ್ವಾಸ ಮಂಡನೆ ಮಾಡ್ತಾರೆ ದೇವರ ಬಗ್ಗೆ. ಏನೇ ಆಗಲಿ ಉಚಿತ ಕೊಟ್ಟಿದ್ದಾರೆ ಸರ್ಕಾರದವರು ನಡೀತದೆ ಅಂತ ಬಂತು, ದೇವರ ಬೆನ್ನಿನ ಮೇಲೆ ಹಾಕ್ಲಿಕ್ಕೂ ಅಲ್ಲ. ಆದ್ರೆ ದಾಸರು ಹೇಳ್ತಾರೆ, ನೋಡು ನಿಮ್ ಸಂಸಾರದ ಭಾರ ಅವನ ಬೆನ್ನಿನ ಮೇಲೆ ಹಾಕಿ, ಅದನ್ನೂ ಅವನು ಹೊರತಾನೆ. ನಿನ್ನನ್ನು ಹೇಗೆ ತೇಲಿಸ್ಬೇಕು ಸಂಸಾರ ಸಾಗರದಲ್ಲಿ ತೇಲಿಸ್ತಾನೆ ಅಂತ. ಬೆಟ್ಟವೆನ್ನಲಿ ಹೊರಿಸಿದ ಮರುಳು ಸಿಟ್ಟು ಮಾಡಿದನೇನೋ ಕಲಿ. ಎರಡನೇ ಅಂಶ, ಭಗವಂತ ನಾವೇನಾದ್ರೂ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡೋದಲ್ಲೇನೆ ಅದು ಬೇಡವೋ ಬೇಕು ಅನ್ನೋ ಚರ್ಚೆ ಮಾಡಿ ಬೇಡವಾದದ್ದು ಅಂತ ಎಂದು ಸಿಟ್ಟು ಮಾಡಿದ್ದು ಅಂತಿಲ್ಲ. ಬಹಳ ಜನ ಇದನ್ನು ವಿಚಾರ ಮಾಡಬೇಕು. ನಾವು ಕೊಟ್ಟದ್ದು ಭಗವಂತನಿಗೆ ಬೇಡವಾಯಿತು, ಹಾಗಾಗಿ ನಮ್ಮ ಮೇಲೆ ಸಿಟ್ಟು ಮಾಡಿದ. ಎಷ್ಟೋ ಸಂದರ್ಭದೊಳಗೆ ನಮ್ಮ ಮನೆಗಳಲ್ಲೇ ನಾವು ಆಡುವ ಮಾತು, ಏನೋ ಒಂದು ನಡಿಬಾರ್ದು ಗಂಟೆನ ನಡೆದು ಹೋಗ್ತದೆ, ನಮ್ಮದೇ ಕರ್ಮದ ಅನುಸಾರ ದುಃಖ ಬರ್ತದೆ, ರೋಗ ಬರ್ತದೆ, ಅಥವಾ ಇನ್ನೇನೋ ಕುಟುಂಬದಲ್ಲಿ ಸಮಸ್ಯೆ, ಅಥವಾ ಇನ್ನೇನೋ ಸಮಾಜದಲ್ಲಿ ಏನೋ ಕಿರಿಕಿರಿ, ಆಫೀಸ್ನಲ್ಲಿ. ಕೂಡಲೇ ಮನುಷ್ಯ ಆಸ್ತಿಕನೇ ದೇವರ ಭಕ್ತನೇ, ಆದ್ರೆ ಅವನು ಮಾತಾಡೋದು ಹೇಗಿರ್ತದೆ ಅಂದ್ರೆ ಅದೊಂದು ಸಮಸ್ಯೆ ಬಂದಿರ್ತದೆ. ಅದು ಬರುವಾಗಲೇ ಹೋಗೋ ದಿನಾಂಕ ನಿಗದಿಪಡಿಸೇ ಬಂದಿರ್ತದೆ. ನೆನಪಿರ್ಲಿ, ಯಾವೆಲ್ಲ ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಬರ್ತಿದ್ದಾವೆ ಅವುಗಳೆಲ್ಲ ಹೋಗೋ ದಿನಾಂಕ ನಿಗದಿಪಡಿಸೇ ಬಂದಿರ್ತಾವೆ. ಇಂಥ ದಿವಸ ಬರ್ತೇನೆ, ಇಂಥ ದಿವಸ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಮೊದಲೇ ಬಂದಿರ್ತಾನೆ, ಹಾಗೆ ಮಾಡಿಕೊಂಡೇ ಬಂದಿರ್ತಾನೆ. ಆದ್ರೆ ನಮಗಷ್ಟು ಪುರುಸೊತ್ತಿರಲ್ಲ, ಅಷ್ಟು ತಾಳ್ಮೆ ಇರಲ್ಲ. ಕೂಡಲೇ ದೇವರ ಮೇಲೆ ರೇಗಲಿಕ್ಕೆ ಶುರು ಮಾಡ್ತಾರೆ. ಇದೊಂದು ದೇವರು ಕೊಡಬಾರ್ದಾಗಿತ್ತು ಅಂತ, ಇನ್ನೂ ಯಾಕೋ ನನ್ನ ಮೇಲೆ ದೇವರು ಕಣ್ಣು ತೆಗೆದಿಲ್ಲ ಅಂತೇಳಿ ಮನಸ್ಸು. ಅವ ಕಣ್ಣು ತೆಗೆದಿಲ್ಲ ಅಂತೇಳಿ ಯಾಕೋ ದೇವರಿಗೆ ನಮ್ಮ ಮೇಲೆ ಸಿಟ್ಟು ಬಂದಿದೆ ಅಂತೀವಿ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಅಂತಿರ್ತೇವಲ್ಲ, ಹಾಗೆ ದೇವರು ಈ ಪರಿ ನನ್ನ ಮೇಲೆ ಸಿಟ್ಟು ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ಸುತ್ತೆ. ಇದಕ್ಕಿಂತಲೂ ಒಂದು ಮೇಲಿಂದ ಒಂದು ಮಾತಿದೆ, ಇಂಥ ದುಃಖ ನಮ್ಮ ಶತ್ರುಗಳಿಗೂ ಕೊಡೋದು ಬೇಡ ಅಂತ ಮತ್ತೆ ದೇವರ ಬಗ್ಗೆ ಅವನಿಗೆ ಇವನು ಲೀಡ್ ಮಾಡ್ಲಿಕ್ಕೆ ಹೋಗ್ತಾನೆ, ಅವನಿಗೆ ಇವನು ಸಜೆಷನ್ ಕೊಡ್ತಾನೆ, ಕೊಟ್ಟದ್ದನ್ನ ಸರಿ ಇಲ್ಲ ಅಂತ ವಾದಿಸ್ತಾನೆ. ಇದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಅಂತ ಭಾಗವತ ಹೇಳ್ತಾರೆ. ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಮಾತನಾಡ್ತಾರೆ, ಭಗವಂತನನ್ನ ನಿಮ್ಮ ಆಡು ಅಂತ ಭಾವಿಸಬೇಡಿ, ನಾಯಂ ಭೃತ್ಯ, ಯಾವತ್ತೂ ಅವನನ್ನು ನಿಮ್ಮ ಆಳಿನಂತೆ ನೋಡ್ಬೇಡ್ರಿ. ಅವ ಆಡುವವನೇ ಹೊರತು ನಿಮ್ಮ ಆಡವನಾಗಿದ್ದ ಅಂತ ಈ ಭಾವ ನಮ್ಮಲ್ಲಿ ಬರಬೇಕು. ಅವನಿಗೆ ನೀವು ಸಜೆಷನ್ ಕೊಡಬೇಡಿ, ಅವನಿಗೆ ಲೀಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನು ಯಾವತ್ತೂ ನಿಮ್ಮ ಬಗ್ಗೆ ಸಿಟ್ಟು ಮಾಡೋನಲ್ಲ. ಅದಕ್ಕೆ ವಿವರಣೆ ಕೊಡುವಾಗ ಬೆಟ್ಟ ಹೊರಿಸಿದ ದೇವತೆಗಳ ಮೇಲೆ ಸಿಟ್ಟು ಮಾಡಿಲ್ಲಂತೆ, ನೀವು ಮಾಡುವ 4 ಮಾತಿನಿಂದ ಸಿಟ್ಟು ಮಾಡಿಬಿಡ್ತಾರ ಅಂತ ಕೇಳಿದ್ರು. 2 ಅರ್ಥ.
ಸಿಟ್ಟಿಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ ದೇವರಿಗೆ ಅಂತ ದೋಷ ದೂರ ಅಂತ ಸಮರ್ಥನೆ ಮಾಡೋದು ಒಂದು. ಕರುಣೆ ಇದೆ, ವಿಶೇಷ ಕರುಣೆ ಇದೆ, ಭಕ್ತರು ಕೊಟ್ಟದ್ದನ್ನು ಸ್ವೀಕರಿಸ್ತಾನೆ, ಭಕ್ತರ ಭಾರವನ್ನು ತನ್ನ ಮೇಲೆ ಬಂದಿನ ಮೇಲೆ ಹೊರ್ತಾನೆ ಅಂತ ಅವನ ಕರುಣೆ, ಭಕ್ತ ವಾತ್ಸಲ್ಯ, ದಯಾ ಸಾಗರತೆ ಅದನ್ನು ಅನುಸಂಧಾನ ಮಾಡ್ತಾರೆ. ಹೀಗೆ ಒಂದೇ ಶ್ಲೋಕದಲ್ಲಿ ಎಷ್ಟು ತಿಳುವಳಿಕೆ ಕೊಡ್ತಾರೆ. ಬೆಟ್ಟ ಬೆನ್ನಲಿ ಭರಿಸಿದ ಅವರೊಳು ಸಿಟ್ಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರನಿಗೆ ಸುಧೆಯ ಉಣಿಸಿದ ಮುರಿದ ನಹಿತರನು. ಇನ್ನೆರಡು ಪಾಯಿಂಟ್. ಕಂಗೆಟ್ಟ ಸುರರಿಗೆ ಅಂದ್ರೆ ದುರಿತಗಳ ಅಟ್ಟುವನು ಅಂತ ಹೇಳಿದ್ದಲ್ಲ ಜಗನ್ನಾಥದಾಸರು, ಹಿಂದೆ ಹೇಳಿ ದುರಿತಗಳ ಅಟ್ಟುವನು ಅದರ ವಿವರಣೆ ಮಾಡ್ತಾರೆ. ಭಕ್ತರಿಗೆ ಎಂಥ ದುರಿತವೇ ಬರಲಿ, ದುರಿತ ಅಂದ್ರೆ ಆಪತ್ತು, ಅದನ್ನು ಭಗವಂತ ಉಪಾಯ ಮಾಡಿ ಪರಿಹಾರ ಮಾಡ್ತಾನೆ. ಅದಕ್ಕೆ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಅನ್ನೋ ಅಂಶ ಅದು ಉದಾಹರಣೆ. ಕಂಗೆಟ್ಟ ಸುರರು ಅಂತ ಯಾಕೆ ಕರೆದರು ಅಂದ್ರೆ ಅದರ ಅರ್ಥ ಬಹಳ ಒಂದು ಸ್ವಲ್ಪ ಚಿಂತನೆ ಮಾಡ್ರಿ. ಅಮೃತ ಬಂದು ಕೂಡಲೇ ಅಮೃತದ ಕಲಶ ಧನ್ವಂತ ಹಿಡ್ಕೊಂಡಿದ್ದಲ್ಲ, ಅವನ ಮೈ ಮೇಲೆ ಹಸುರು ಮುದುರಿ ಬಿಟ್ರು. ದೈತ್ಯರೆಲ್ಲ ಮುದುರಿ ಅಮೃತದ ಕಲಶ ಕಸ್ಕೊಂಡು ಹೋಗ್ಬಿಡ್ತಾರೆ. ಸಾಮಾನ್ಯ ಹೀಗಾದ್ರೆ ಏನಾಗ್ತದೆ, ನಾವೇ ಏನಾದರೂ ಅಮೃತ ಮಥನದ ಕಾಲದಲ್ಲಿ ಇದ್ವಿ ಅಂತ ಅಂದ್ಕೊಳ್ಬಾರ. ತುಂಬಾ ಪ್ರಯಾಸ ಪಟ್ಟು ಮಥನ ಎಲ್ಲ ಮಾಡಿ, ಆ ಮಥನ ಆದ ಕೂಡಲೇ ಪ್ರಯಾಸ ಪಟ್ಟು ಮಾಡಿದ ಮಥನದಿಂದ ಅಮೃತ ಬಂದಿರಬೇಕು. ನಮ್ಮ ಎದುರುಗಡೆನೆ ಧನ್ವಂತರಿ ಅಮೃತ ಹಿಡ್ಕೊಂಡು ಬಂದಾಗ ದೈತ್ಯರು ಮುದುರಿ ಅಮೃತದ ಕಲಶ ಅಪಹರಿಸಿಬಿಟ್ರೆ ನಮ್ಮ ಮನಸ್ಥಿತಿ ಏನಿರ್ತದೆ ಹೇಳ್ರಿ ನೋಡೋಣ. ಸಹಜವಾಗಿ ಯೋಚನೆ ಮಾಡಿ, ಕೂಡಲೇ ಯಾರನ್ನು ಬೈತೀವಿ? ಧನ್ವಂತರಿಗೆ ಒಂದು ಕೈ ತಗೋತಿದ್ವಿ ನಾವೆಲ್ಲ. ಏನೋ ಧನ್ವಂತರಿ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿಕ್ ಬರ್ಲಿಲ್ಲ ಕಲಶ, ಹೋಗಿ ಹಸುರಿಗೆ ಕೊಟ್ಟು ಬಿಟ್ಟಿಲ್ಲ ಶುರು ಮಾಡ್ತಿದ್ದೆ. ನಮ್ದೆಲ್ಲ ಸ್ವಭಾವ ಹಾಗೆ ಮಾಡ್ತೀವಿ. ಸುಮ್ಮನೆ ಮನೆ ಒಳಗೆ ಸಣ್ಣ ವಸ್ತು, ಅದೇನು ದೊಡ್ಡದಲ್ಲ, ಸಣ್ಣ ವಸ್ತು ಬಿದ್ದಿರ್ತದೆ, ಏನು ಕೋಪ, ಏನು ಆಟೋಪ, ಆ ಸಣ್ಣದು ಮತ್ತೆ ತರ್ಲಿಕ್ಕೆ ಒಂದು ಉಪ್ಪಿನ ಜಾಡಿ ಬೀಳ್ತದೆ, ಕೈ ಜಾರಿ ಛೇ 10 ಸಲ ಹೇಳೋದೇ ಹೇಳೋದು. ಅವತ್ತು ಬೀಳಿಸಿದ್ದೆಲ್ಲ ಹಂಗೆ ಬೀಳಿಸ್ಬೇಡ, ಅವತ್ತು ಹೊತ್ತಿಸಿದ್ದೆಲ್ಲ ಹಂಗೆ ಹೊತ್ತಿಸ್ಬೇಡ, 10 ಸಲ ಅದನ್ನೇ ಹೇಳ್ತಾರೆ. ಅಷ್ಟು ಮನುಷ್ಯನಿಗೆ ಉದ್ವೇಗ, ಕೋಪ, ಆಟೋಪ ಎಲ್ಲ ನಡೀತದೆ. ಭಗವಂತ ಸಶಕ್ತ, ಅಮೃತದ ಕಲಶ ಕೈಯಿಂದ ಬಿಡಬೇಕಾಗಿರಲಿಲ್ಲ. ದೇವರು ಧನ್ವಂತರಿ, ಅದೇ ಬೆಟ್ಟವನ್ನೇ ಬೆನ್ನಿನ ಮೇಲೆ ಹೊತ್ತ ಶ್ರೀಹರಿಗೆ ಅಮೃತದ ಕಲಶ ಗಟ್ಟಿ ಹಿಡ್ಕೊಂಡ್ರೆ ದೈತ್ಯರು ಕಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿದ್ರು. ಆದ್ರೂ ಬಿಟ್ಟ. ಯಾಕೆ ಬಿಟ್ಟ ಅಂತ ಪ್ರಶ್ನೆ. ಬಿಡಬೇಕಾಗಿತ್ತು, ಯಾಕೆ ಬಿಟ್ಟ? ಅಲ್ಲಿ ನಾವೇ ಯಾರಾದರೂ ಒಂದ್ಯಾವುದೋ ವಸ್ತುವನ್ನ ಜವಾಬ್ದಾರಿಯಿಂದ ಮೇಲ್ ತರುವಾಗಿ ಗಟ್ಟಿ ಇಟ್ಕೊಂಡು ಬರ್ತಿರ್ತೀವಿ. ಅಂಥದ್ದು ದೇವ್ರಿಗೆ ಗೊತ್ತಿಲ್ಲ. ಮುಂದೆ ನಾನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ದೈತ್ಯರು ಮುದುರುತ್ತಾರೆ, ಅಮೃತದ ಕಲಶ ಇಸ್ಕೊಂಡು ಹೋಗ್ಬಿಡ್ತಾರೆ, ಕಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ರಿ? ಗೊತ್ತಿತ್ತಂತೆ, ಎಲ್ಲ ಗೊತ್ತಿತ್ತು, ಸಶಕ್ತರಿಂದ. ಆದ್ರೂ ಬಿಟ್ಟ. ಯಾಕೆ ಬಿಟ್ಟ ಅಂತ ಪ್ರಶ್ನೆ. ಅದಕ್ಕೆ ಒಂದು ಉತ್ತರ ಹೇಳ್ತಾರೆ ಭಗವತ್ಪಾದ. ಭಗವಂತ ದೈತ್ಯರಿಗೆಲ್ಲ ಬುದ್ಧಿ ಕಲಿಸ್ಲಿಕ್ಕೆ ಬಿಟ್ಟ ಅಂತ ಮೇಲ್ನೋಟದ ಒಂದು ಉತ್ತರ. ಏನ್ ಬುದ್ಧಿ ಕಲಿಸ್ಬೇಕಾಗಿತ್ತು ಅವರಿಗೆಲ್ಲ ಅಂದ್ರೆ, ಅಮೃತ ನಿಮ್ ಕೈಗೆ ಬಂದ್ರು ಬಾಯಿ ಬರ್ಬೇಕಾದ್ರೆ ನಾನೇ ಬೇಕು ಅಂತ ತಿಳಿಸ್ಬೇಕಾಗಿತ್ತು. ಜೀವನದಲ್ಲಿ ಕೆಲವು ವಸ್ತುಗಳು ನಮ್ಮ ಕೈಗೆ ಸಿಗ್ತಾರೆ, ಆದ್ರೆ ಅನುಭವಿಸ್ಲಿಕ್ಕೆ ಅವಕಾಶ ಇದೆ. ಆ ಅನುಭವಿಸ್ಬೇಕಾದ್ರೆ ಮತ್ತೆ ಅವನ ಅನುಗ್ರಹ ಬೇಕು. ಕೈಗೆ ಬರೋದು ಬೇರೆ, ಬಾಯಿಗೆ ಬರೋದು ಬೇರೆ. ಇದನ್ನ ಇಟ್ಕೊಂಡೇ ಕನ್ನಡದಲ್ಲಿ ಒಂದು ಗಾದೆ ಮಾತು ಬಂತು, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ. ಬಾಯಿಗೆ ಬರಬೇಕಾದ್ರೂ ಭಗವಂತನ ಅನುಗ್ರಹ ಬೇಕಂತ. ಅದು ಮುಂದಿನ ಸ್ಟೆಪ್ ಹೇಳ್ತಾರೆ ಭಾಗವತದೊಳಗೆ. ಬಾಯಿಗೆ ಬಂದ ಮೇಲೆ ಅರಗಬೇಕಲ್ಲ, ದಕ್ಕೋದು ಅಂತ ಅದಕ್ಕೆ. ಬಾಯಿಗೆ ಹೋಗ್ಬಿಡ್ತದೆ ಎಷ್ಟೋ ವಸ್ತು, ಆದ್ರೆ ದಕ್ಕಲ್ಲ. ದಕ್ಕಬೇಕಾದ್ರೆ ಭಗವಂತನ ಅನುಗ್ರಹ ಬೇಕಂತ. ಹಾಗೆ ಕೈಗೆ ಬರ್ಲಿಕ್ಕೆ ಬಂದದ್ದು ನಮಗೆ ಅಂತ, ಅದು ಬರ್ಲಿಕ್ಕೆ ನಮ್ಮ ಬಾಯಿಗೆ ಬಂದದ್ದು ನಮಗೆ ಅಂತ ದಕ್ಕಲಿಕ್ಕೆ ಭಗವಂತನ ಅನುಗ್ರಹ ಬೇಕು. ಇದೆಲ್ಲ ತಿಳಿಸಿದ್ದು ಈ ಕಥೆಯಿಂದ. ಇದು ಮೇಲ್ನೋಟ. ಒಳನೋಟಕ್ಕೆ ಮತ್ತೊಂದು ಹೇಳ್ತಾರೆ ಮಹಾನುಭಾವ. ಸಶಕ್ತನಾದ ಪರಮಾತ್ಮ ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯ
ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಇದು ಭಗವತ್ಪಾದರ ಮಾತು. ಸಶಕ್ತನಾದ ಪರಮಾತ್ಮ ಯಾಕೆ ಬಿಟ್ಕೊಟ್ಟ ಅಂದ್ರೆ ಅಮೃತದ ಕಲಶವನ್ನ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಅಸುರರು ದೇವತೆಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ರು. ಅಮೃತ ಬಂದಾಗ ಇಬ್ರು ಕಲಹ ಮಾಡೋದು ಬೇಡ, ಒಟ್ಟಿಗೆ ಹಂಚಿಕೊಂಡು ಕುಡಿಯೋಣ ಅಂತ. ಅಮೃತ ಬಂದ ಮೇಲೆ ಹಾಗೆ ಮಾಡಬೇಕು ಬೇಡ, ಒಪ್ಪಂದಕ್ಕೆ ತಕ್ಕಂತೆ. ಆದ್ರೆ ಆ ಒಪ್ಪಂದವನ್ನು ಮೀರ್ಬಿಟ್ಟು, ಯಾಕಂದ್ರೆ ಮುಂದೆ ಅವರಿಗೆ ಅಮೃತ ಸಿಗಲ್ಲ. ಸಿಗದೇ ಇರುವಾಗ ಮಾಡಿದ ಮೇಲೆ ದೇವರನ್ನು ಕೇಳ್ತಾರೆ, ಯಾಕೆ ದೇವರೇ ದೈತ್ಯರಿಗೆ ಅಮೃತ ಕೊಡ್ಲಿಲ್ಲ ನೀನು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಅವಾಗ ದೇವರು ಏನು ಉತ್ತರ ಕೊಡ್ಬೇಕು? ದೇವರನ್ನ ಅವರಿಗೂ ಕೊಡೋಣ ಅಂತಿದ್ದೆ, ಆದ್ರೆ ಅವರು ನನ್ನ ಮೈ ಮೇಲೆ ಮುಂದೆ ಅಮೃತದ ಕಲಶ ಅಪಹರಿಸಿ ಬಿಟ್ರಲ್ಲ, ಆ ಒಪ್ಪಂದ ಮೀರಿದ್ದಕ್ಕೆ ಅಮೃತ ಕೊಡ್ಲಿಲ್ಲ, ಸರಿ ಹೋಯಿತು ಅಂತ. ಇದು ದೇವರ ಲೀಡರ್ಶಿಪ್ ಆಗಿದೆ. ಅನೇಕ ಆಫೀಸ್ಗಳಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಅಪೇಕ್ಷೆ ಪಡ್ತಾರೆ ಇವತ್ತು, ಅಲ್ವಾ? ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನು ಅಪೇಕ್ಷೆ ಪಡ್ತಾರೆ? ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಆತನನ್ನ ಕೂಡಿಸ್ಬೇಕಾದ್ರೆ ಅವನು ಕಳ್ಳನ, ಸುಳ್ಳನ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಿದೆ ಎಲ್ಲ ಅಪೇಕ್ಷೆ ಪಡ್ತಾರೋ ಇಲ್ಲ, ಎಲ್ಲ ಪರೀಕ್ಷೆ ಮಾಡ್ತಾರೆ. ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಆ ಸರ್ಟಿಫಿಕೇಟ್ ತಗೊಂಡು ಅಂದ್ರೆ ನಿನ್ನನ್ನು ಈ ಹುದ್ದೆಯಲ್ಲಿ ಕೂಡಿಸ್ತೇವೆ ಅಂತ. ಹಾಗೆ ಭಗವಂತ ಅಮೃತ ಒಂದು ವೇಳೆ ಕುಡಿಸ್ಬಿಟ್ರೆ ಅಸುರರೆಲ್ಲ ಅಜರಾಮರಾಗಿ ಬಿಡ್ತಿದ್ರು. ಅಜರರನ್ನು ಅಮರರನ್ನಾಗಿ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ. ನೋಡಿ, ಭಾಗವತ, ಹರಿಕಥಾಮೃತ ಸಾರ ಎಲ್ಲ ನಾವು ಚೆನ್ನಾಗಿ ಪಾನ ಮಾಡಬೇಕಾದ್ರೆ ನಮ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಅಂತ ದೇವರು ಎಲ್ರಿಗೆ ಅರ್ಥ ಮಾಡಿಸಲ್ಲ, ಅಷ್ಟು ಸುಲಭವಾಗಿ. ಅಮೃತ ಬಂದಾಗಲೂ ಕೂಡ ಗಟ್ಟಿ ಹಿಡ್ಕೊಳ್ಬಹುದಾದಂತಹ ಕಲಶವನ್ನ ಸಡಲ್ ಯಾಕೆ ಬಿಟ್ಟ ಅಂದ್ರೆ, ದೈತ್ಯರೆಲ್ಲ ನೀವು ತಿಳ್ಕೊಂಡಂಗೆ ಅವರು ಅಷ್ಟು ಒಳ್ಳೆಯವರೇನಲ್ಲ ನೋಡ್ರಿ, ನನ್ನ ಮುಂದೆ ನಿಮ್ಮ ಮುಂದೆ ಕಳ್ತನ ಮಾಡಿದ್ದಾರೆ, ಅವ್ರಿಗೆ ಅಮೃತ ಕೊಡೋದು ಸರಿನಾ ಅಂತ ತೋರಿಸ್ಬೇಕಂತ. ಹಾಗಿದ್ದಾನೆ ನೋಡಿ ಭಗವಂತ. ಅವ್ರಿಗೆ ಅಮೃತ ಕೊಡೋದು ಸರಿಯಲ್ಲ, ಕಳ್ತನ ಮಾಡಿದ್ರು, ಒಪ್ಪಂದ ಮೀರಿದ್ರು, ಅದಕ್ಕೆ ಅಮೃತ ಕೊಡ್ಲಿಲ್ಲ. ಎರಡನೇ ಅಂಶ. ಮೂರನೇ ಅಂಶ ಇದೆ, ಇದು ಬಹಳ ಗಂಭೀರವಾದ ಅಂಶ. ಸತ್ಯಚ್ಯುತ ಕಾರಯಿತುಂ ವಧಾಯ ಅನ್ನೋದನ್ನ ಉಪಲಕ್ಷಣೆಯಾಗಿ ಇಟ್ಟುಕೊಳ್ಬೇಕು. ಅದನ್ನು ಇಲ್ಲಿ ಸುಧೆಗೆ, ಕಂಗೆಟ್ಟ ಸುರರಿಗೆ ಸುಧೆಯ, ಇದು ಅದರ ವ್ಯಾಖ್ಯಾನ ಹರಿಕಥಾಮೃತ. ಇದೆಲ್ಲ ಅಸುರರ ಬಗ್ಗೆ ಹೇಳಿದ್ವಿ, ಭಗವಂತನ ಕರ್ತೃತ್ವದ ಬಗ್ಗೆ ಹೇಳಿದ್ವಿ, ಬಹಳ ವಿಶೇಷ. ಇನ್ನೊಂದು ಅರ್ಥ ಏನು ಅಂದ್ರೆ, ದೇವತೆಗಳನ್ನ ಭಗವಂತ ಪರೀಕ್ಷೆ ಮಾಡಬೇಕಿತ್ತಂತೆ. ಏನ್ ಪರೀಕ್ಷೆ ಮಾಡಬೇಕಿತ್ತು ದೇವತೆಗಳನ್ನ? ಇವರು ನಾನು ಆದೇಶ ಮಾಡಿದೆ ಅಂತ ಕ್ಷೀರ ಸಮುದ್ರ ಮಥನ ಮಾಡಿದ್ರ, ಅಥವಾ ಅಮೃತದ ಆಸೆಗೆ ಬಿದ್ದು ಮಥನ ಮಾಡಿದ್ರ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ದೇವತೆಗಳು ಒಂದು ವೇಳೆ ಅಮೃತದ ಆಸೆಗೆ ಬಿದ್ದೇನಾದ್ರೂ ಮಥನ ಮಾಡಿದ್ದಾರೆ ಅಂತ ಆದ್ರೆ, ಅಮೃತದ ಕಲಶ ಬಿಟ್ಟು ಕೂಡಲೇ ದೇವರ ಮೇಲೆ ರೇಗಲಿಕ್ಕೆ ಶುರು ಮಾಡ್ತಿದ್ರು. ಸರಿಯಾಗಿ ಗಟ್ಟಿ ಇಟ್ಕೊಳ್ಬೇಕೋ ಬೇಡ, ನಾವು ಮಾಡಿದ್ದೇ ಮಥನ ಅಮೃತದ ಸಲುವಾಗಿ ಅದನ್ನೇ ಬಿಟ್ಕೊಟ್ಬಿಟ್ಟಿಲ್ಲ ಅಂತ ಬೈತಿದ್ರಂತ. ಅವರಿಗೆ ಆ ಪರೀಕ್ಷೆ ಮಾಡಬೇಕಾಗಿತ್ತು. ಅಮೃತದ ಕಲಶ ಸಶಕ್ತನಾದ್ರು ಬಿಟ್ಕೊಟ್ಟು ಅವರೆಲ್ಲ ಕಸ್ಕೊಂಡು ಹೋದ್ಮೇಲೆ ದೇವತೆಗಳ ಮುಖ ಎಲ್ಲ ನೋಡಿದಾಗ ಅವರೆಲ್ಲ ಕಂಗೆಟ್ಟ. ಕಣ್ಣು ಯಾರೊಬ್ಬರಿಗೂ ಕೂಡ, ಕಂಗೆಟ್ಟ ಶಬ್ದದ ಅರ್ಥ ಅದೇ, ಸ್ವಾಮಿ ನಿನ್ನ ಆದೇಶದಂತೆ ಮಥನ ಮಾಡಿದ್ವಿ, ಫಲ ಕೊಡಿಸೋದು ಬಿಡಿಸೋದು ನಿನಗೆ ಬಿಟ್ಟದ್ದು ಅಂತ ಕಂಗೆಟ್ಟಂತೆ. ಇಷ್ಟು ಅಂದದ್ದಕ್ಕೆ ಭಗವಂತ ಅನಿವಾರ್ಯವಾಗಿ ಮೋಹಿನಿಯಾಗಿ ಅಮೃತ ಪಡಿಸ್ಬೇಕಾಯ್ತು. ಅರೆ ಫಲದ ಆಸೆನೇ ಪಡ್ಲಿಲ್ಲಲ್ಲ ಇವರೆಲ್ಲ ಅಂತ. ಒಂದು ವೇಳೆ ಫಲದ ಆಸೆ ಪಟ್ಟಿದ್ರೆ ಅವ್ರಿಗೆ ಅಮೃತ ಏನು ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾರೊಬ್ರು ಫಲದ ಆಸೆಯಿಂದ ಮಾಡಿಲ್ಲ, ಇವರೆಲ್ಲ ಮಾಡ್ತಾ ಇರೋದು ನನ್ನ ಆದೇಶ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ ಅಮೃತದ ಕಲಶ ತಾನು ಬಿಟ್ಟಂತೆ ಮಾಡಿ ಅಶಕ್ತನಂತೆ ತೋರಿ ಆಮೇಲೆ ಪುನಃ ಮೋಹಿನಿಯಾಗಿ ಬಂದು ತಾನೇ ಅಮೃತದ ಕಲಶವನ್ನು ಇಸಿಕೊಂಡು ಅವರಿಗೆಲ್ಲ ಉಣಿಸಿದ. ಇದು ಜಗನ್ನಾಥದಾಸರ ಬಾಯಲ್ಲಿ ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಅಮೃತವನ್ನು ಉಣಿಸಿದ ಮುರಿದ ಅಹಿತರನು ಅಂತ ಹೇಳಿದ್ದಾರೆ. ಅಹಿತರು ಅಂದರೆ ಅಲ್ಲಿದ್ದಂಥ ಅಸುರರು,
ಬರೀ ಫಲದ ಆಸೆಯಿಂದಲೇ ಕರ್ಮ ಮಾಡಿದ್ರ. ಅಮೃತ ನಮಗೇ ಬೇಕು, ನಾವೇ ಕುಡಿಯೋರು, ನಾವೇ ಪ್ರಯತ್ನ ಪಟ್ಟಿದ್ದೀವಿ ಮಥನಕ್ಕೆ ಅಂತ ಅಹಂಕಾರ ಪಟ್ಟಿದ್ರಲ್ಲ, ಅವರನ್ನೆಲ್ಲ ಮುರಿದ ಅಂತ ಅರ್ಥ. ಫಲ ಸಿಗದಂತೆ ಮಾಡಿದ. ಇದು ಭಾಗವತದ ಸಾರ, ಭಗವದ್ಗೀತೆಯ ಸಾರ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಏವಂ ಸುರಾಸುರಗಣಾಃ ಸಮದೇಶ ಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾಃ ಫಲಮಂಜಸಾಪುಃ ತತ್ಪಾದ ಪಂಕಜರಜ ಶ್ರಯಣಾತ್ ನ ದೈತ್ಯಾಃ. ಈ ಶ್ಲೋಕವನ್ನೇ ಜಗನ್ನಾಥದಾಸರು ಈ ಪದ್ಯದೊಳಗೆ, ಈ ಕರುಣಾಸತಿಯ ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ ಹೇಳ್ತಾ, ಇವತ್ತಿನ ಈ ಜಗನ್ನಾಥದಾಸರ ಆರಾಧನೆಯಲ್ಲಿ ನಾವು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಹೊರಡಬೇಕು. ದೇವರೇ, ನಿನ್ನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡ್ತೇವೆ, ನೀನು ಪ್ರೇರಣೆ ಮಾಡಿದಂತೆ ಮಾಡ್ತೇವೆ, ನಿನ್ನಲ್ಲೇ ಸಮರ್ಪಣೆ ಮಾಡ್ತೇವೆ. ಒಳಗಿದ್ದು ತತ್ವಾಭಿಮಾನಿಗಳು ಮುಖ್ಯ ಪ್ರಾಣ ಪ್ರೇರಣೆ ಮಾಡುವಂತಾಗಲಿ. ಆ ಯಾವ ಕರ್ಮಗಳಿಗೂ ನನ್ನಲ್ಲಿ ಫಲದ ಆಸೆ ಇಟ್ಕೊಳ್ಳೋದು ಬೇಡ. ಮಾಡಿದ ಕರ್ಮ ಅಹಂಕಾರದಿಂದ ಮಾಡ್ತೀನಿ ಅಂತ ಅನ್ನೋದು ಬೇಡ. ಮಾಡೋದಷ್ಟೇ ನನ್ನ ಕರ್ತವ್ಯ, ಫಲ ಕೊಡೋದು ನಿನ್ನ ಜವಾಬ್ದಾರಿ ಅಂತ ಈ ಭಾವವನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು. ಬೆಳೆಸ್ಕೊಂಡು ನಿತ್ಯದಲ್ಲಿ ವಿಹಿತ ಕರ್ಮಾನುಷ್ಠಾನದಲ್ಲಿ ರತರಾಗಬೇಕು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಯಾಚಿಸದೆ ಖೆಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಇದೇ ಜಗನ್ನಾಥದಾಸರೇ ಆಡಿದಂಥ ಮಾತು. ಇದು ನಮ್ಮಲ್ಲಿ ಬೇರೂರಲಿ ಅನ್ನೋದು ಅಭಿಪ್ರಾಯ. ಇನ್ನು 11ನೇ ಅಧ್ಯಾಯದ ಅರ್ಜುನ ಹೇಳುವಂಥ ಮಾತು, ಹೇ ಭಗವಂತ, ನನ್ನೊಳಗಿರುವ ಮೋಹ ಎಲ್ಲ ದೂರ ಆಗ್ತಾ ಇದೆ, ನಿನ್ನ ವಿಶ್ವರೂಪ ನಾನು ಕಾಣಬೇಕು ಅಂದಾಗ ವಿಶ್ವರೂಪವನ್ನು ಪರಮಾತ್ಮ ತೋರಿಸ್ತಾನೆ. ಪಶ್ಯಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾವರಣಾಕೃತೀನಿ ಚ. ಭಗವಂತನ ಅದ್ಭುತವಾದಂಥ ವಿಶ್ವರೂಪ ಅರ್ಜುನನಿಗೆ ನೋಡುವಷ್ಟು ಸಾಮರ್ಥ್ಯ ಕಣ್ಣಿಗಿರಲಿಲ್ಲ. ಅದನ್ನು ಭಗವಂತನೇ ಕೊಟ್ಟ. ದಿವ್ಯಂ ದದಾಮಿ ಅಂತ ದಿವ್ಯವಾದ ದೃಷ್ಟಿಯನ್ನು ಕೊಟ್ಟು, ಸಹಜ ಶಕ್ತಿ ಅದರ ಜೊತೆಗೆ ಮತ್ತಷ್ಟು ಸಹಕಾರಿ ಸೇರಿಕೊಂಡ್ರೆ ಅದು ಅತಿಶಯಿತ ಶಕ್ತಿಯನ್ನು ಪಡ್ಕೊಂಡು, ಅರ್ಜುನನಿಗೆ ಕೃಷ್ಣನ 4 ಭುಜ, ಆ 4 ಆಯುಧ, ನೀಲವರ್ಣ ಪೀತಾಂಬರಧಾರಿಯಾದ ಕೃಷ್ಣನ್ ನೋಡುವ ಶಕ್ತಿ ಇತ್ತು. ವಿಶ್ವರೂಪ ನೋಡುವಷ್ಟು ಶಕ್ತಿ ಇರಲಿಲ್ಲ. ಆದರೆ ದಿವ್ಯ ಶಕ್ತಿಯನ್ನು ಭಗವಂತ ಕೊಟ್ಟು ಅವನಿಗೆ ವಿಶ್ವರೂಪವನ್ನು ಕಾಣುವ ಹಾಗೆ ಮಾಡಿ, ಇಷ್ಟೆಲ್ಲ ನೋಡಿದ ಮೇಲೆ ಅರ್ಜುನನ ಮನಸ್ಸಲ್ಲಿ ಬಂತಂತ, ಇದೆಲ್ಲ ನೀನೇ ಮಾಡಿಬಿಟ್ಟಿದ್ದಿ, ನಂದೇನು ಕೆಲಸ ಇದೆ ಅಂತ. ನಾನೇನೋ ಮಾಡಿದ್ದೇನೆ, ನಿನ್ನ ಗುರಿ ಸರಿ ಇದೆಯಲ್ಲೋ ನೀ ನೋಡ್ಕೋ ಅಂತ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ವಿಶ್ವರೂಪ ಅಧ್ಯಾಯದಲ್ಲಿ ಬರುವ ಸಾರವನ್ನು ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ. ಅಂತಹ ಭಗವದ್ಗೀತೆಯ ಸಾರ, ಜಗನ್ನಾಥದಾಸರ ಆರಾಧನಾ, ಭಾಗವತ ವಿಶೇಷ ಪುರೋಷ್ಟಪದ ಮಾಸಾಂತ್ರಿತ ಭಾಗವತದ ಸಾರ, ಇವುಗಳನ್ನು ಒಳಗೊಂಡು ಸ್ವಲ್ಪ ಹೊತ್ತು ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿನಾಮರೆಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಶಾಖಾ ಮಠದ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದೊಳಗೆ ಶ್ರೀನಿವಾಸನ ಪೂಜೆ, ಅದು ನಮ್ಮೂರಿನ ಶ್ರೀನಿವಾಸ, ವಿಶೇಷವಾಗಿ ಪೂಜೆ ನಡೆಸಿ ರಥೋತ್ಸವ ಮಾಡಿದ್ದಾರೆ. ರಥಸ್ಥ ಶ್ರೀನಿವಾಸನ ದರ್ಶನ ಮರುಜನ್ಮಗಳು ಇಲ್ಲದಂತೆ ನಮ್ಮನ್ನು ಅನುಗ್ರಹಿಸುತ್ತದೆ. ಆ ಶ್ರೀನಿವಾಸನ ಅನುಗ್ರಹ ನಮ್ಮ ಶ್ರೀಕಾಂತ್ ಬಂಧುಗಳಿಗೆ, ದೀಪಕ್ಕೂ ಮತ್ತು ಇನ್ನೆಲ್ಲರಿಗೂ ಪ್ರತಿ ತಿಂಗಳ ಭಗವದ್ಗೀತೆ ಪ್ರವಚನ ನಡೀತಾ ಇದೆ. ಶನಿವಾರ ಭಾನುವಾರ ಯಾರಾದರೂ ಒಬ್ಬ ವಿದ್ವಾಂಸರಿಂದ ನಡೆಸ್ತಿದ್ದಾರೆ. ಆ ಜ್ಞಾನ ಕಾರ್ಯಕ್ಕೆ ಮತ್ತಷ್ಟು ಶ್ರೇಯಸ್ಸು ಬರುವ ಹಾಗೆ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಇವತ್ತಿನ ಈ ಕಾರ್ಯ ನಡೆದಿದೆ. ಹಾಗಾಗಿ ಜಗನ್ನಾಥದಾಸರ ಗುರು ಸಾರ್ವಭೌಮರ ಅಂತರ್ಯಾಮಿ, ಮುಖ್ಯ ಪ್ರಾಣದೇವರ ಅಂತರ್ಯಾಮಿ ಶ್ರೀನಿವಾಸ, ಸೀತಾಪತಿ ಶ್ರೀರಾಮಚಂದ್ರ, ಕುಲದೇವತ ಭಗವಂತ ನಮ್ಮೆಲ್ಲರನ್ನು ಹರಿಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.